ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಎರಡು ಬಿಂದುಗಳ ನಡುವಿನ ದೂರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯನ್ನು ಇವತ್ತು ನಾನು ಬಿಡಿಸ್ತಾ ಇದ್ದೀನಿ. ಹೀಗಾಗಿ ಮಧ್ಯಾಂಕ, ಬಹುಲಕ, ಅಭಾಗಲಬ್ಧ ಸಂಖ್ಯೆ ಎಂದು ಸಾರಿಸಿ ಮೂಲ ಬಿಂದುವಿನಿಂದ ಸಮತಲದ ಮೇಲೆ ಇರತಕ್ಕಂಥ ಒಂದು ಬಿಂದುವಿಗೆ ಇರತಕ್ಕಂಥ ದೂರವನ್ನು ಕಂಡುಹಿಡಿತಕ್ಕಂಥದ್ದು. ಈ ಎಲ್ಲ ಪ್ರಶ್ನೆಗಳು ಅಂದರೆ ಈಗ ಸಮಾಂತರ ಶ್ರೇಣಿಯ ಎನನೇ ಪದ, ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ, ಸಮಾಂತರ ಶ್ರೇಣಿಯ ಕೊನೆಯಿಂದ ಎನನೇ ಪದವನ್ನು ಕಂಡುಹಿಡಿತಕ್ಕಂಥ ಒಂದೊಂದು ಸಾಮರ್ಥ್ಯವನ್ನು ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿದು ತೋರಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಒಂದು ಇರ್ತಕ್ಕಂಥದ್ದು ಎರಡು ಬಿಂದುಗಳು ಪಿ ಆಫ್ x1 y1 ಮತ್ತು q ಆಫ್ x2 y2 ಅಂದ್ರೆ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ, ಇದು ಪಿ ಇದು ಕ್ಯೂ ಅನ್ಕೊಂಡೆ ಅಂದ್ರೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂಥದ್ದು ನಾವಿಂದು ಅದರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸೂತ್ರ ಏನಿದೆ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂಥದ್ದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ ಇದೆ. ಹಾಗಾಗಿ ಈ ಒಂದು ಸೂತ್ರದ ಆಧಾರದ ಮೇಲೆ ಇವತ್ತು ಈ ಒಂದು ಸೂತ್ರವನ್ನಾಗಿ ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ನಾವಿಂದು ಪರಿಹಾರವನ್ನು ನೀಡೋಣ. ಈಗ 5, 3 ಮತ್ತು 1, -1 ಈ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ. ಆ ಎರಡೂ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿತಕ್ಕಂಥ. ಈಗ ಇದಕ್ಕೆ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲಿಗೆ ಅವುಗಳನ್ನ ಒಂದು ಸಲ ಬರೆದುಕೊಳ್ಳೋಣ. ಆ ಬಿಂದುಗಳನ್ನ, ಒಂದನೇ ಬಿಂದು ಏನಿದೆ 5, 3 ಅಂತಿದೆ, ಇನ್ನೊಂದು 1, -1 ಅಂತಿದೆ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿಕೊಳ್ಬಹುದು. ನಾವು ಸಿಂಪಲ್ ಆಗಿ ಇದು x1 ಇದು y1, ಇದು x2 ಇದು y2 ಅಂತಕ್ಕಂಥದ್ದು. ಈಗ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಈ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. d = ಸೂತ್ರ ಏನಿದೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. ಈಗ ಬೆಲೆಗಳನ್ನ ಆದೇಶಿಸೋಣ. ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ತೆಗೆದುಕೊಂಡು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ನೋಡಿ x2 ಅಂತ ಎಷ್ಟಿದೆ, 1 ಇದೆ, 1 ಮೈನಸ್ ಸೂತ್ರದಲ್ಲಿರ್ತಕ್ಕಂಥ ಮೈನಸ್ ಅನ್ನ ಬರೆದಿನಿ. x1 ಅಂದ್ರೆ ಎಷ್ಟಿದೆ, 5 ಇದೆ, ಅಲ್ಲಿ ನೋಡ್ಬೇಕು, ಬೆಲೆಗಳನ್ನ ಆದೇಶಿಸಬೇಕು. y2 ಎಂದರೆ -1 ಇದೆ, ಸೂತ್ರದಲ್ಲಿರ್ತಕ್ಕಂಥ ಮೈನಸ್. y1 ಅಂದ್ರೆ ಎಷ್ಟಿದೆ, 3. ಈಗ ಇವುಗಳನ್ನ ಮತ್ತೆ ಬಿಡಿಸ್ತಕ್ಕಂಥದ್ದು. ಈಗ ಮತ್ತೆ ಸೇಮ್, ಇಲ್ಲಿ ಮಧ್ಯದಲ್ಲಿ ಯಾವತ್ತೂ ಮೈನಸ್ ಅನ್ನ ಬರೋದಿಲ್ಲ, ಯಾಕಂದ್ರೆ ಅವುಗಳ ವರ್ಗಗಳಾಗೋದ್ರಿಂದ ಇಲ್ಲಿ ಪ್ಲಸ್ ಚಿಹ್ನೆನೆ ಬಂದಿರುತ್ತೆ, ಮೈನಸ್ ಯಾವತ್ತೂ ಬರೋದಿಲ್ಲ. 5 1 1 ಪ್ಲಸ್ 1 ಮೈನಸ್ ಇದೆ, 5ರಲ್ಲಿ 1 4, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ, ಆಗ -3 -1 -4. ಈಗ ಇವೆರಡನ್ನ ಬಿಡಿಸೋಣ. 4ರ ವರ್ಗ 16 ಪ್ಲಸ್ ಇಲ್ಲಿ 4ರ ವರ್ಗ 16. ಇವೆರಡನ್ನ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ d = ಎಷ್ಟು ಬಂತು, √32 ಅನ್ನುವಂಥದ್ದು. 16 + 16 32 ಅನ್ನ ಬಂತು. d = 32 ಅಂತ ಬಂದಿದೆ. ಈ 32ರ ಅನ್ನ ಸುಲಭ ರೂಪಕ್ಕೆ ತರಬೇಕು, ಅಂದ್ರೆ 32 ಅನ್ನ ಬರ್ದೀವಿ. ಈಗ 2 × 2 1 2 2 6 12 2 8 16 2 4 8 2 2 4 2 1 2 ಅಂದ್ರೆ ಎಷ್ಟು ಬಂದಿವೆ ಇಲ್ಲಿ ಜೋಡಿ, 1 2. ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಜೋಡಿಗಳನ್ನ ನೋಡಬೇಕು. ಇಲ್ಲಿ ಬಂದಿರತಕ್ಕಂತ ನಾವು ಡೈರೆಕ್ಟ್ ಆಗಿ 16 2 32 ಬರೀಬಹುದು, ಆದ್ರೆ 2 2 4 4 8 8 16 × 2 ನಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ಬಿಡಿಸ್ಕೊಳ್ಬೇಕು, ಇಲ್ಲ ನೇರವಾಗಿ ಬಿಡಿಸ್ಬೇಕು. 16ರ ವರ್ಗಮೂಲ 4, ರೂಟ್ ನಲ್ಲಿ ಎಷ್ಟಿದೆ, 2 ಅಂತಕ್ಕಂಥ. ಹಾಗಾದ್ರೆ ಡಿ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಎಷ್ಟಿದೆ, 4√2 ಮಾನಗಳು ಅನ್ನುವಂತಹ ಉತ್ತರ. ಈ ರೀತಿಯಾಗಿ ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತಹ ಒಂದು ಸರಳ ವಿಧಾನ, ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಈಗ ಮತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಈಗ ಎರಡನೇ ಪ್ರಶ್ನೆಗೆ ಮತ್ತೆ ಪರಿಹಾರವನ್ನ ಕಂಡುಹಿಡಿಯೋಣ. ಪಿ ಬಿಂದುವಿನ ನಿರ್ದೇಶಾಂಕ 2 3 ಅಂತ ಕೊಟ್ಟಿದ್ದಾರೆ. ಕ್ಯೂ ಬಿಂದುವಿನ ನಿರ್ದೇಶಾಂಕ 6 6 ಅಂತ ಕೊಟ್ಟಿದ್ದಾರೆ. ಈಗ ಇವುಗಳಲ್ಲಿ ಎರಡು ಬಿಂದುಗಳ ನಡುವಿನ ಅಂದ್ರೆ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕಾಗಿದೆ. ಇದು x1, ಇದು y1,
ಇದು x2, ಇದು y2. ಈಗ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಅಲ್ಲಿ ನಾವು ಬೆಲೆಯನ್ನ ಕಂಡುಹಿಡಿಯಬೇಕಾಗಿರುತ್ತೆ. ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವ ಸೂತ್ರ d = x2 - x1 whole square plus y2 - y1 whole square ಅನ್ನುವಂತಹ ಸೂತ್ರ. ಈ ಸೂತ್ರದಲ್ಲಿ ಆ ಬೆಲೆಗಳನ್ನ ಆದೇಶಿಸಬೇಕು. ಈಗ ನೇರವಾಗಿ ನಾವು ಡೈರೆಕ್ಟ್ ಆಗಿ x2 ಅಂದ್ರೆ ನೋಡಿ, ಅಲ್ಲಿ x2 ಅಂದ್ರೆ ಎಷ್ಟಿದೆ, 6 ಇದೆ, ಮೈನಸ್ ಸೂತ್ರದಲ್ಲಿರ್ತಕ್ಕಂಥ ಮೈನಸ್ x1 ಅಂದ್ರೆ ಎಷ್ಟಿದೆ, 2, ಇದಕ್ಕೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ y2 - y1 ಹೋಲ್ ಸ್ಕ್ವೇರ್. y2 ಎಂದಾಗ 6 ಇದೆ ಅದರ ಬೆಲೆ, ಸೂತ್ರದಲ್ಲಿರ್ತಕ್ಕಂಥ ಮೈನಸ್ y1 ಅಂದ್ರೆ ಎಷ್ಟಿದೆ, 3 ಅಂತ. ಈಗ ಇದನ್ನ ಬಿಡಿಸ್ತಕ್ಕಂಥದ್ದು ಸ್ಕ್ವೇರ್ ರೂಟ್ ಆಫ್, ಇದು ಬೆಲೆಯನ್ನ ಕಳೆದು ಇಲ್ಲಿ ಇಡೋಣ. ಇದು ಏನ್ ಬರುತ್ತೆ ನೋಡೋಣ. ಮಧ್ಯದಲ್ಲಿ ಮಾತ್ರ ಯಾವತ್ತು ಪ್ಲಸ್ ಇರುತ್ತೆ. 6ರಲ್ಲಿ 2 ಕಳೆದ್ರೆ 4, 6ರಲ್ಲಿ 3 ಕಳೆದ 3. ಈಗ ಮತ್ತೆ ಇದನ್ನ ಬಿಡಿಸಿದಾಗ 4ರ ವರ್ಗ 16, 4ರ ವರ್ಗ ಅಂದ್ರೆ 4ಅನ್ನ 2 ಬಾರಿ ಹಾಕೊಂಡು ಗುಣಾಕಾರ ಮಾಡಬೇಕು. 4ರ ವರ್ಗ ಅಂದ್ರೆ 4ಅನ್ನ 2 ಸಾರಿ ಬರೆದು 4 4 16. 3ರ ವರ್ಗ ಎಂದರೆ 3ಅನ್ನ 2 ಬಾರಿ ಬರೆದುಕೊಂಡು ಅದನ್ನ ಗುಣಿಸಬೇಕು. 3ರ ವರ್ಗ 9 ಪ್ಲಸ್ 3ರ ವರ್ಗ ಎಷ್ಟು, 9. ನೆಕ್ಸ್ಟ್ d = ಇವೆರಡನ್ನ ಕೂಡಿಸೋಣ. ಈಗ 16 ಪ್ಲಸ್ 9 ಎಷ್ಟಿದೆ, 25. d = 25ರ ವರ್ಗಮೂಲ ನೇರವಾಗಿ ನಮಗೆ ಗೊತ್ತಿದೆ. 25ರ ವರ್ಗಮೂಲ ಎಷ್ಟು, 5 ಮಾನಗಳು ಅನ್ನುವಂತಹ ಉತ್ತರ. ಇದು P ಮತ್ತು Q ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿದಿರ್ತಕ್ಕಂಥ ಒಂದು 2ನೇ ಪ್ರಶ್ನೆ. ಮತ್ತೆ ಈಗ 3ನೇ ಪ್ರಶ್ನೆಯನ್ನ ನೋಡೋಣ. ಈಗ 3ನೇ ಪ್ರಶ್ನೆ, ಬಿಂದುಗಳು 2, 5 ಮತ್ತು -3, -7 ಈ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿರಿ. 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ. ಈಗ ಆ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಫಸ್ಟ್ ಈಗ ಬಿಂದುಗಳ ನಿರ್ದೇಶಾಂಕಗಳು, ಬಿಂದುಗಳಿವೆ 2, 5 ಇದೆ, ಇನ್ನೊಂದು ಎಷ್ಟಿದೆ, -3, -7 ಅನ್ನುವಂಥದ್ದು. ಈಗ ಇಲ್ಲಿ x1 y1 ಮತ್ತು x2 y2 ಗಳನ್ನ ಬರ್ಕೋಬೇಕು. x1 y1 x2 y2 ಅನ್ನುವಂಥದ್ದು. ಅಥವಾ ಇದನ್ನ ಈ ರೀತಿಯಾಗಿ ಕೆಲವೊಬ್ರು ಹಾಕೊಂಡಿರ್ತಾರ, ಈ ರೀತಿ ಹಾಕೊಂಡು x1 y1 x2 y2 ಅಂತ ಬರ್ಕೊಂಡು ಕೂಡ ಮಾಡ್ಕೊಳ್ಬಹುದು. ಈಗ ಇಲ್ಲಿ x1 ಅಂದ್ರೆ 2, y1 ಅಂದ್ರೆ 5, x2 ಅಂದ್ರೆ -3, y2 ಅಂದ್ರೆ -7. ಅಥವಾ ನೇರವಾಗಿ ಇದೇ ರೀತಿ ಹಾಕೊಂಡು ಕೂಡ ಬಿಡಿಸಬಹುದು. ಹಾಗಾಗಿ d = ಸೂತ್ರ ಏನಿದೆ, ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. ಇದು 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂಥದ್ದು. P ಬಿಂದು ಮತ್ತು Q ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿತಕ್ಕಂಥ d ಮೀನ್ಸ್ ಇದು ಡಿಸ್ಟೆನ್ಸ್ ಅಂತ. ಈಗ ನೆಕ್ಸ್ಟ್ x2 ಅಂದ್ರೆ ಬೆಲೆಗಳನ್ನ ಆದೇಶಿಸ್ತಾ ಹೋಗೋಣ. ಫಸ್ಟ್ ಇವುಗಳನ್ನ ಹಾಗೆ ಇಡೋಣ. ಫಸ್ಟ್ ನೋಡಿ x2 ಎಷ್ಟಿದೆ, -3, ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು ಮೈನಸ್. x1 ಅಂದ್ರೆ ಎಷ್ಟಿದೆ, 2. y2 ಅಂದ್ರೆ ಎಷ್ಟಿದೆ, -7, ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು ಮೈನಸ್. y1 ಅಂದ್ರೆ 5. ನೆಕ್ಸ್ಟ್ ಇವುಗಳನ್ನ ಮತ್ತೆ ಬಿಡಿಸೋಣ. ನೆಕ್ಸ್ಟ್ ಇಲ್ಲಿ 2ರ ಮಧ್ಯದಲ್ಲಂತೂ ಯಾವಾಗಲೂ ಪ್ಲಸ್ ಇದಿರುತ್ತೆ. -3 -2 ಅಂದ್ರೆ -5. ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ, 2 ಮೈನಸ್ ಇದ್ದಾಗ ಕೂಡಿಸಿನ ಚಿಹ್ನ ಮೈನಸ್ ಇಕ್ತಿವಿ. ಇಲ್ಲಿಯೂ ಕೂಡ ಅದೇ ರೀತಿಯಾದ -12, -7 -5 -12. ಈಗ ಇದನ್ನ ಬಿಡಿಸಿದಾಗ 5ರ ವರ್ಗ, ಇವೆರಡರ ಮಧ್ಯದಲ್ಲಂತೂ ಪ್ಲಸ್ ಬಂದೇ ಬರುತ್ತೆ, ಚಿಹ್ನೆ ಏನಿದ್ರು ಕೂಡ. 5ರ ವರ್ಗ 25, 12ರ ವರ್ಗ ಎಷ್ಟು, 144. 12ರ ವರ್ಗ ಎಂದರೆ 12ಅನ್ನ 2 ಬಾರಿ ಹಾಕೊಂಡು ಗುಣಾಕಾರ ಮಾಡಬೇಕು. ಈ ಕಡೆ ಹಾಕೊಂಡು ಗುಣಾಕಾರ ಮಾಡ್ರಿ, ಎಷ್ಟು ಬರುತ್ತೆ, ಅದು 144 ಅನ್ನುವಂಥದ್ದು. 5ರ ವರ್ಗ ಎಷ್ಟಾಗುತ್ತೆ, 25. ನೆಕ್ಸ್ಟ್ d = ಎಷ್ಟಾಯ್ತು ಟೋಟಲ್, ಇದನ್ನ ಕೂಡಿಸಿದಾಗ ಸ್ಕ್ವೇರ್ ರೂಟ್ ಆಫ್ 2ಅನ್ನ ಕೂಡಿಸಿದಾಗ 169. ಈಗ d = 169ರ ವರ್ಗಮೂಲ 13 ಮಾನಗಳು. ಆ 2 ಬಿಂದುಗಳ ನಡುವಿನ ದೂರ ಎಷ್ಟಿದೆ, 13 ಮಾನಗಳು ಅನ್ನುವಂತಹ ಒಂದು ಉತ್ತರ. ಇದು 3ನೇ ಪ್ರಶ್ನೆಗೆ ಪರಿಹಾರ. ಮತ್ತೆ 4ನೇ ಪ್ರಶ್ನೆಯನ್ನು ನೋಡೋಣ. ಈಗ 4ನೇ ಪ್ರಶ್ನೆ, ಆ 4ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಫಸ್ಟ್ ಈಗ ಬಿಂದುಗಳ ನಿರ್ದೇಶಾಂಕಗಳನ್ನ, ಒಂದು -3 ಇದೆ, -4 ಇದೆ. ನೆಕ್ಸ್ಟ್ ಇನ್ನೊಂದು ಬಿಂದು 5 ಇದೆ, ಇದು -3 ಇದೆ. ಈಗ ಇದನ್ನ x1 y1 ಮತ್ತು x2 y2 ಗಳನ್ನ ಬರೆದುಕೊಳ್ಳೋಣ.
ಇದು x1 ಇದೆ, ಇದು y1 ಇದೆ, ಇದು x2 ಇದೆ, ಇದು y2 ಅಂತಕ್ಕಂಥದ್ದು. ಈಗ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಆ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. d is equal to square root of x2 minus x1 whole square plus y2 minus y1 whole square ಅನ್ನುವಂತ ಸೂತ್ರ. ಈಗ ಬೆಲೆಗಳನ್ನು ಆದೇಶಿಸುವುದರ ಮೂಲಕ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಈಗ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square ಅನ್ನ ಬರ್ತೀನಿ. ಬೆಲೆಗಳನ್ನು ಆದೇಶಿಸೋಣ. x2 ಎಂದರೆ 5 ಇದೆ, ಮೈನಸ್ ಇದೆ, ಮೈನಸ್ ಇಲ್ಲಿ ಮೈನಸ್ ಇದೆ, ಸೂತ್ರದ ಮೈನಸ್. ಇಲ್ಲಿ x1 ಅಂದ್ರೆ ಎಷ್ಟಿದೆ, ಮತ್ತೆ ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಆ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್. ಇಲ್ಲಿ ಮೈನಸ್ x2 ಅಂದ್ರೆ 5 ಅನ್ನು ಇಡಲಾಗಿದೆ, ಸೂತ್ರದಲ್ಲಿ ಇರ್ತಕ್ಕಂಥ ಮೈನಸ್. x1 ಅಂದ್ರೆ ಮತ್ತೆ ಮೈನಸ್ ಇದೆ, ಈ ಮೈನಸ್ ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್. x1 ಅಂದ್ರೆ ಎಷ್ಟಾಯ್ತು 3. ಇದು ಒಂದು ನೆನ್ಪಿಡಬೇಕು. y2 ಎಂದರೆ ಮೈನಸ್ 3, ಸೂತ್ರದಲ್ಲಿ ಇರ್ತಕ್ಕಂಥ ಮೈನಸ್. y1 ಎಂದರೆ ಮತ್ತೆ ಮೈನಸ್ ಇದೆ, ಸೂತ್ರದಲ್ಲಿ ಮೈನಸ್, y1 ಬೆಲೆ ಮೈನಸ್, ಈ ಮೈನಸ್ ಆ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಎಷ್ಟಾಯ್ತು ಇದು 4. ನೆಕ್ಸ್ಟ್ ಇದನ್ನ ಬಿಡಿಸೋಣ. ಇವೆರಡು ಪ್ಲಸ್ ಇವೆ, ಈ ಕಡೆ ಏನಿರುತ್ತೆ ನೋಡೋಣ. ಮೊದಲು ಅವುಗಳನ್ನ ಈ ರೀತಿ ಬರೆದೋಣ. 5 ಪ್ಲಸ್ 3 ಅಂದ್ರೆ 8, ಇಲ್ಲಿ ಮೈನಸ್ 3 ಇದೆ, ಒಂದು ಪ್ಲಸ್ 4 ಇದೆ, ಕಳಿವೆ. 4ರಲ್ಲಿ 3 ಕಳೆದಾಗ 1, ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್. ನೆಕ್ಸ್ಟ್ 8ರ ವರ್ಗ 64 ಪ್ಲಸ್ 1ರ ವರ್ಗ 1. ನೆಕ್ಸ್ಟ್ d is equal to ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 1 ಅಂದ್ರೆ ಎಷ್ಟು, 65. ಇದನ್ನ ವರ್ಗಮೂಲ ಬರೋದಿಲ್ಲ, ಸುಲಭ ರೂಪಕ್ಕೂ ಬರೋದಿಲ್ಲ, ಹಾಗಾಗಿ ಇದನ್ನ ಇಷ್ಟೇ ಇಟ್ಟು ಇದನ್ನ ಮಾನಗಳು ಅಂತ ಇಡಬೇಕು. ಇದು ಆ ಎರಡು ಬಿಂದುಗಳ ನಡುವಿನ ದೂರ ಅನ್ನುವಂತ ಉತ್ತರ. ನೆಕ್ಸ್ಟ್ ಈಗ 5ನೇ ಪ್ರಶ್ನೆ. 6, 5 ಮತ್ತು -4, 3 ಬಿಂದುಗಳ ನಡುವಿನ ದೂರ ಕೇಳಿದ್ದಾರೆ. ಈಗ ಆ ಬಿಂದುಗಳನ್ನ ಬರೆದುಕೊಳ್ಳೋಣ. 6, 5, ಇನ್ನೊಂದು ಬಿಂದು -4, 3 ಅನ್ನುವಂಥದ್ದು. ಈಗ ಇದನ್ನ x1 y1 ಮತ್ತು x2 y2 ಗಳನ್ನ ಬರ್ಕೊಳ್ಳೋಣ. x1 ಇದು y1 ಬೆಲೆ, ಇದು x2 ಇದು y2 ಬೆಲೆ. ಈಗ ಸೂತ್ರವನ್ನು ಉಪಯೋಗಿಸಬೇಕು. ಸೂತ್ರ ಏನಿದೆ, d is equal to ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square ಅನ್ನುವಂಥದ್ದು. ಈಗ ಈ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕು. d is equal to ಬೆಲೆಗಳನ್ನ ಆದೇಶಿಸೋಣ. ಪ್ಲಸ್ x2 minus x1 whole square plus y2 minus y1 whole square. x2 ಎಂದರೆ -4 ಇದೆ, ಸೂತ್ರದಲ್ಲಿ ಇರ್ತಕ್ಕಂಥ ಮೈನಸ್. x1 ಅಂದ್ರೆ ಎಷ್ಟಿದೆ, 6 ಇದೆ. y2 ಎಂದರೆ 3 ಇದೆ, ಸೂತ್ರದಲ್ಲಿ ಇರ್ತಕ್ಕಂಥ ಮೈನಸ್. y1 ಅಂದ್ರೆ ಎಷ್ಟಿದೆ, 5. ನೆಕ್ಸ್ಟ್ ಇವೆರಡನ್ನ ಬಿಡಿಸೋಣ. -4 ಫಸ್ಟ್ ಇದನ್ನು ಈ ರೀತಿ ಹಾಕೊಂಡ್ಬಿಡ, ಮಧ್ಯದಲ್ಲಂತೂ ಯಾವತ್ತೂ ಮೈನಸ್ ಅನ್ನ ಬರುವುದಿಲ್ಲ. -4 -6 ಎರಡೂ ಋಣ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡಿಸ್ತೀವಿ, ಹಿಂದೆ ಚಿಹ್ನ ಮೈನಸ್. ಒಂದು ಮೈನಸ್, ಒಂದು ಪ್ಲಸ್, ಒಂದು ಧನ, ಒಂದು ಋಣ ಪೂರ್ಣಾಂಕದ ಕಳಿತೀವಿ. 5ರಲ್ಲಿ 3 ಅಂದ್ರೆ 2, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ನೆಕ್ಸ್ಟ್ ಈಗ ಇದನ್ನ ಪ್ಲಸ್ ಅಂತೂ ಮಧ್ಯದಲ್ಲಿ ಇದ್ದೇ ಇರುತ್ತೆ. -10ರ ವರ್ಗ ಅಂದ್ರೆ 10ರ ವರ್ಗ ಎಷ್ಟಾಗುತ್ತೆ, ಇದು 100. -2ರ ವರ್ಗ ಅಂದ್ರೆ -2 ಇಂಟು -2 ಅಂದ್ರೆ +4 ಆಗುತ್ತೆ. 2ರ ವರ್ಗ ಎಷ್ಟು, 4 ಅಂತ. ಈಗ ಇವೆರಡನ್ನ ಕೂಡಿಸೋಣ. d is equal to ಎಷ್ಟಾಯ್ತು, ಸ್ಕ್ವೇರ್ ರೂಟ್ ಆಫ್ 104. 100 ಪ್ಲಸ್ 4 ಅನ್ನ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ 104 ಅಂತಕ್ಕಂತ ಆಯ್ತು. ಇದನ್ನ ಸುಲಭ ರೂಪಕ್ಕೆ ತರಬಹುದೇ ಅಂದ್ರೆ ಈ ರೀತಿ ಹಾಕೊಂಡು ನೋಡ್ರಿ, ಬಂತು. ಓಕೆ, 2 5 10, 2 2 4, 2 3 2 2 4, 2 6 12, ಮತ್ತೆ 2 13 26. ಈಗ ಒಂದು ಗುಂಪು ಮಾತ್ರ ಆಗ್ತಾ ಇದೆ ಅಂದ್ರೆ ಇದನ್ನ ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 2 4, 13 2 26, 26 4 104. ಈಗ d is equal to 4ರ ವರ್ಗಮೂಲ 2, ರೂಟ್ ನಲ್ಲಿ ಎಷ್ಟು ಉಳಿತು, 26 ಮಾನಗಳು ಅಂತ. ಆದಷ್ಟು ಇದನ್ನ ಸುಲಭ ರೂಪಕ್ಕೆ ತಂದು ಇಡಬೇಕು ಅನ್ನುವಂಥದ್ದು.